ಒಂದು ಆಲದ ಮರ ಇದೆ. ಆಲದ ಮರ ಬೆಳಿಬೇಕಾದ್ರೆ ಯಾವ ಸೈಜ್ ಇರುತ್ತೆ ಫಸ್ಟಿಗೆ? ಯಾವ ಸೈಜ್ ಇರುತ್ತೆ? ಹೌದು, ಒಂದ್ ಸಣ್ಣ ಇಷ್ಟು ಸಸಿ. ಹೌದು, ಬರೀ ಅದಾದ್ಮೇಲೆ ದೊಡ್ಡದಾಗುತ್ತೆ. ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಎಷ್ಟು ದೊಡ್ಡದಾಗ್ಬೋದು ಆಲದ ಮರ? ಎಷ್ಟೋ ಜನರಿಗೆ, ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೆರಳು ಆಗೋಷ್ಟು. ಅಲ್ಲ, ಫಿಲಾಸಫಿ ಬೇಡ. ಎಷ್ಟು ದೊಡ್ಡದಾಗುತ್ತೆ? ಸುನೀಲ್ ಸರ್ ಕ್ವೆಶ್ಚನ್ ಕೇಳಿದಾಗ ಸಿಂಪಲ್. ಕರೆಕ್ಟ್ ಆಗಿ ಆಲದ ಮರ ಎಷ್ಟು ದೊಡ್ಡದಾಗುತ್ತೆ? ತುಂಬಾ ದೊಡ್ಡದಾಗುತ್ತೆ. ಓಕೆ, ಆಲದ ಮರ ದೊಡ್ಡದಾದ್ಮೇಲೆ ಸೀಸನ್ಸ್ ಚೇಂಜ್ ಆಗುತ್ತೆ. ಬೇಸಿಗೆ, ಸಮ್ಮರ್, ವಿಂಟರ್ ಎಲ್ಲ. ಈಗ ಸಮ್ಮರ್ ಬಂದಾಗ ಏನಾಗುತ್ತೆ ಆಲದ ಮರಕ್ಕೆ? ಚೆನ್ನಾಗಿ ಚಿಗುರೊಡಿಯುತ್ತೆ, ಎಲ್ಲ ಉದುರೋಗುತ್ತೆ. ಸಮ್ಮರಲ್ಲಿ ಎಲೆ ಹೋಗ್ತದೆ. ಆಮೇಲೆ ಮಳೆಗಾಲ ಅಂತ ಬರುತ್ತೆ, ಅವಾಗ ಚಿಗುರೊಡಿ, ಎಲೆ ಚಿಗುರುತ್ತೆ, ಹಣ್ಣು ಬಿಡುತ್ತೆ. ಅರ್ಥ ಆಯ್ತಾ? ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳಿಂದ. ಆಲದ ಮರ ಬೆಳೆದ್ಮೇಲೆ ನೀವು ಇವತ್ತಿಗೆ ಬಿತ್ತೋಯ್ತು, ಸೋತೋಯ್ತು, ಗೆಲ್ಸಿ. ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಎಲ್ಲ ಚಿತ್ರರಂಗನೂ ನಮ್ಮ ಲೈಫಿಗೂ ಡಿಫ್ರೆಂಟ್ ಅಲ್ಲಮ್ಮ. ನಿಮಗೂ ಹೇಳ್ತಾ ಇದ್ದೀನಿ, ನಮ್ಮ ಸ್ನೇಹಿತರ AP ಅರ್ಜುನ್ ಸೋಲದೆ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋತಿಲ್ಲ. ಓಕೆ, ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೆ 70 ವರ್ಷ ಚಿಲ್ಲರೆ ಆಗಿದೆಯಾ? ಎಷ್ಟು ಸಿನಿಮಾ ಸೋತಿದೆ? ಸಾಕಷ್ಟು ಸೋತಿದೆ. ಗೆಲುವಿಗಿಂತ ಜಾಸ್ತಿ ಕರೆಕ್ಟ್. ಎಷ್ಟು ಸಿನಿಮಾ ಗೆದ್ದಿದೆ? ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ. ನಾವು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಸೋಲ್ತಾ ಇದೆ, ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದಲ್ಲಿ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳೋದೇ ಮೊದಲನೇ ತಪ್ಪು. ನೀವು ನಿಮ್ಮ ಹಮ್ಮಲ್ಲಿ ನೀವು ಕೆಲಸ ಮಾಡಿ, ನಮ್ಮ ಜನನ ನಂಬಿ, ನಮ್ಮ ಭಾಷೆನ ನಂಬಿ. ನೋಡಕ್ಕಾಗದೆ ಇರೋ ನೋಡಕ್ ಬೇಡ, ನೋಡೋರಿಗೋಸ್ಕರ ಮಾಡಿ. ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡಲ್ವಾ? ಮನೆ ಚೆನ್ನಾಗಿ ಅಡುಗೆ ಮಾಡಲ್ವಾ? ಹಾಗಂತ ಹೋಟ್ಲಲ್ಲಿ ಊಟ ಮಾಡಿಲ್ವಾ ನೀವು? ಹೋಟ್ಲಲ್ಲಿ ಊಟ ಮಾಡಿದ ಮಾತ್ರ ವಾಪಸ್ ಮನೆಗೆ ಬಂದಿಲ್ವಾ? ಅವಾಗ ಇರ್ತವೆ, ಗಾಳಿ ಅಂತ ಒಂದು ಬರುತ್ತೆ. ಇವತ್ತಿಗೆ ಸಿನಿಮಾ ಸೋಲೋದಕ್ಕೆ ಏನೋ ಒಂದು ಕಾರಣ ಆಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿನಿಮಾಗಳು ಬಂದಿರಲ್ಲ. ಅದು ಒಂದೇ ಸ್ಟ್ರೆಚಲ್ಲಿ ಆಗಿರ್ತವೆ. ಒಂದು ಗಾಳಿ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಗೊತ್ತಾಗುತ್ತೋ, ಈ ಗಾಳಿ ಸ್ಟಾರ್ಟ್ ಆಯಿತು, ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ. ಕರೆಕ್ಟ್. ಈಗ ಈ ಟ್ರೈಲರ್ ನೋಡ್ತೀವಿ. ಟ್ರೈಲರ್ ನೋಡ್ಬೇಕಾದ್ರೆ ವಿನಯ್ ನಮ್ಮ ಹುಡುಗ, ರಾಘಣ್ಣ ನಮ್ಮ ಹುಡುಗ, ಅದೆಲ್ಲ ಸೈಡಿಗಿಡಲ್ಲ. ನೋಡಿದ ತಕ್ಷಣ ನಮಗೆ ಕುತ್ಕೊಂಡಲ್ಲಿ ನಮಗೆ ಒಂದು ಫೀಲ್ ಆಗಲಿಲ್ವ? ಈಗ ಪಾ ಎಂಥ ಟ್ರೈಲರ್ ಅಂತ ಅನ್ಸುತ್ತೋ ಅನ್ಸಲ್ವ? ಆವಾಗ ಗೆಲುವಿನ ಲಕ್ಷಣ. ಅದನ್ನು ನೋಡಿದ್ಮೇಲೆ ನಾವು ಅನ್ಬೇಕಾಗಿರೋದು ಇಷ್ಟೇ, ಮಾಡ್ಬೇಕಾದ್ರೆ ನಾವು ಕೆಲಸಗಳು ನಮ್ಮಿಂದಲೂ ತಪ್ಪಾಗಿದೆ. ನೀವೆಲ್ಲ ನಿಂತ್ಕೊಂಡು ಹೇಳ್ತಾ ಇದ್ದೀರಾ, ಸುದೀಪ್ ಸರ್ ಬಂದಿದ್ದಾರೆ, ಪ್ರೋತ್ಸಾಹ. ನಾನು ಎಷ್ಟು ಫೇಲ್ಯೂರ್ಸ್ ನಾನು ಕೊಟ್ಟಿಲ್ಲ ಲೈಫಲ್ಲಿ, ಬಟ್ ಅದು ದಟ್ ಇಸ್ ನಾಟ್ ಡಿಫೈನಿಂಗ್ ಯು. ಓಕೆ AP ಮಾರ್ಟಿನಿಗೆ ಒಳ್ಳೇದಾಗಲಿ, ಆರಾಮಾಗಿರಿ. ಕನ್ನಡ ಇಂಡಸ್ಟ್ರಿ ಬಹಳ ದೊಡ್ಡದು ಮೇಡಮ್. ಕನ್ನಡ ಚಿತ್ರರಂಗ ದೊಡ್ಡದು, ಕರ್ನಾಟಕ ದೊಡ್ಡದು. ಇಲ್ಲಿ ಇವತ್ತಿಗೆ ಸೇರಿದಿಲ್ಲ. ಇದ್ರ ಹೆಸರೇನು? ಮಾಲ್ ಆಫ್ ಏಷ್ಯಾ. ಕರೆಕ್ಟ್. ಇಲ್ಲಿ ಬಂದಿರೋರೆಲ್ಲ ಏನು ಏಷ್ಯಾ, ಇಲ್ಲಿ ಬೇರೆ ದೇಶದಿಂದ ಬಂದಿರೋರು. ನಮ್ಮವ್ರ ಮಧ್ಯದಲ್ಲಿ ನಿಂತ್ಕೋಗ್ಬಿಟ್ಟು ನೀವು ಕನ್ನಡ ಬೆಳೆಸಿ ಅಂತ ಹೇಳಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಕನ್ನಡ ಬೆಳೀತಾ ಇದೆ, ನೀವೆಲ್ಲ ಕನ್ನಡ ಮಾತಾಡೋದಕ್ಕೆ ಕನ್ನಡ ಬೆಳೆಯುತ್ತೆ. ಅಲ್ಲಿಗೆ ನಂದು ಆ ಭಾಷೆ ಮುಗಿತು.